ಆ, ನೋಡಿ ಎಷ್ಟು ಅದ್ಭುತವಾಗಿ ಪವಾಡ್ ಆಗಿದೆ ಅಂತ ಹೇಳಿದ್ರೆ ನನಗೆ ಒಂಥರ ರೋಮಾಂಚನ ಆಗ್ತಾ ಇದೆ. ನಾನು ಉಡುಪಿ ಮಠದಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಆ ನಿಮ್ಮ ಊರ ಹೆಸರು ಹಿರೇಜನಟ್ಟಿ ಹಿರೇಜನ ಅಟ್ಟಿ ಹಿರೇಜನ ಅಟ್ಟಿ. ನನ್ನ ಬಗ್ಗೆ ಏನು ಅಂತಂದು ಗೊತ್ತಿರ್ಲಿಲ್ಲ ಇವರಿಗೆ. ನಾನು ಅವತ್ತು ಹೋಗುವಂತ ಸಂದರ್ಭದಲ್ಲಿ ಯಾರು ನೀವು ನಮ್ಮ ತೋಟಕ್ಕೆ ಗುರುಗಳು ಬಂದಿದ್ದಾರೆ ಅಂತಂದು ನೀವು ಇವ್ರಿಗೆ ಹೇಳಿದ್ವಿ. ಹೇಳದಂತ ಸಂದರ್ಭದಲ್ಲಿ ಇವರು ಬಂದು ಬುಲೆಟ್ ಬೈಕ್ ಅಲ್ಲಿ ಬಂದ್ರಿ ನೀವು ಅವತ್ತು. ಆಮೇಲೆ ನನಗೆ ಟೀ ಬೇಕು, ನೀವು ಮತ್ತೆ ಅವ್ರ ಯಜಮಾನ್ರಲ್ವಾ, ನನಗೆ ಅವತ್ತು ಟೀ ಬೇಕಾಗಿತ್ತು, ಟೀ ತಂದು ಕೊಡು ಅಂತ ಹೇಳಿದೆ ನಾನು. ಟೀ ತಂದು ಕೊಟ್ರಿ ಒಂದು ಫ್ಲಾಸ್ಕ್ ಅಲ್ಲಿ, ಹೌದಲ್ಲ? ಆ ಟೀ ತಂದು ಕೊಟ್ರು, ಟೀ ಕುಡಿಸಿದ್ರು. ಅದಾದ ನಂತರ ಅಲ್ಲಿ ಆಂಜನೇಯ ದೇವಸ್ಥಾನ ಇತ್ತು. ಆ ಆಂಜನೇಯ ದೇವಸ್ಥಾನ ಹತ್ರ ಮಜ್ಜಿಗೆ ಕೊಟ್ರಿ ನೀವು, ಹೌದಲ್ವಾ? ಮಜ್ಜಿಗೆ ಮತ್ತೆ ನೀರ್ ತಂದು ಕೊಟ್ರು. ತುಂಬಾ ಖುಷಿ ಆಯ್ತು. ಅದು ಅವತ್ತಿನ ದಿನ ಗೋಕಾಕದವರು ಎಲ್ಲರೂ ಬಂದಿದ್ರು. ಗೊತ್ತು, ಎಲ್ಲ ನೆನಪಿದೆ. ಅದಾದ ನಂತರ ಮತ್ತೆ ಇಲ್ಲಿಂದ ನಮ್ಮ ಮನೆ 2 ಕಿಲೋಮೀಟರ್, ಅಲ್ಲಿ ಬನ್ನಿ ಊಟ ಮಾಡಿಸ್ತೀವಿ ಅಂತ ಹೇಳಿದ್ರೆ, ನಾನು ಏನೋ ಜನಗಳಿಲ್ಲ ಅಂತಂದು ಒಂದು 20-30 ಜನ ಆಗ್ಬಹುದು ಅಂತ ಹೇಳಿದೆ. ನಾನು 30 ಜನ ಆಗ್ಬಹುದು ಅಂತ ಹೇಳಿದೆ. 30 ಜನಕ್ಕಾದ್ರೆ ಆರಾಮ ಮಾಡಿಸ್ತೀನಿ ಬನ್ನಿ ಅಂತ ಕರೆದ್ರು. ಅಲ್ಲಿಗೆ ಹೋಗಿ ನೋಡ್ತೀವಿ ಒಂದು 150 ಜನ ಆಗ್ಬಿಟ್ರು. ಅಷ್ಟು ಜನ ಬಂದ್ಬಿಟ್ರು. ಅವತ್ತು 150 ಜನಕ್ಕೆ ಆನ್ ಸ್ಪಾಟ್ ಅಲ್ಲಿ ಎಲ್ರಿಗೂ ಒಂದು ಟೊಮೊಟೊ ಬಾತನ್ನು ಪಲಾವ್ ಮಾಡ್ಕೊಟ್ರಿ. ಮೈಸೂರು ಬಜ್ಜಿ ಮತ್ತೆ ಅದು ಪಲಾವ್ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ 30 ಲಕ್ಷ ಏನು 30 ಲಕ್ಷದ ಕೇಸು ಇವ್ರಂತೆ ಆಯ್ತು ಅಂತೆ. ಯಾಕೆ ಹೇಳು? ಅವತ್ತ ಹೇಳಿ ಬಂದ್ರಿ ಗುರುಗಳೇ, ಪವಾಡ್ ಆಗುತ್ತೆ ನಿನಗೆ, ನೋಡಿ ಇವಾಗ ನಿಮಗೆ ಪವಾಡ್ ಆಗುತ್ತೆ ಅಂತ ಹೇಳಿದ್ದೆ. ನಮ್ಗೆ ಅನ್ನ ಹಾಕಿದ್ರ ನೀವು, ಇಷ್ಟು ಜನಕ್ಕೆ ಊಟ ಹಾಕಿದ್ರೆ, ಹೇಳಿದ್ರೆ ಅನ್ನ ಹಾಕಿದ್ರ ನೀವು, ಹಾಕಿದ್ರ ಪವಾಡ್ ಆಗುತ್ತೆ ನಿಮ್ಗೆ ಆಗುತ್ತೆ ಅಂತಂದಾಗ ನನ್ನ ಹೊಟ್ಟೆನು ತುಂಬಿಸಿದ್ರ ಅವತ್ತು. ನೀ ನನ್ನ ಹೊಟ್ಟೆ ತುಂಬಿಸಿದ್ಯಾ ಕಣಯ್ಯ, ನಾನ್ ನಿನ್ನ ಹೊಟ್ಟೆ ತುಂಬಿಸೋದು ಗೊತ್ತಿಲ್ವಾ ಅಂತ ಒಂದು ಮಾತು ಹೇಳಿದ್ದೆ. ಹೌದು, ಇವತ್ತು ಅದೇ ರೀತಿಯಾಗಿ ಪವಾಡ್ ಆಗಿದೆ. ಇನ್ನೂ ಹೆಚ್ಚಿನ ರೀತಿ ನಿಮಗೂ ಕೂಡ ಪವಾಡ್ ಆಗುತ್ತೆ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವ್ರು ನಿಮ್ಗೆ ಏನಾಗ್ಬೇಕು? ಹೌದಾ, ಅಳಿಯ ಆಗ್ಬೇಕಾ? ನೋಡಿ, ಇವ್ರು ಹೇಳಿದ್ರಂತ ಇವ್ರಿಗೆ ಕೂಡ ಇವ್ರ ಮಗನ ಕರ್ಕೊಂಡ್ ಬಂದ್ರು. ಇವ್ರ ಮಗನ ಕರ್ಕೊಂಡ್ ಬಂದಾಗ ನನ್ ಮಗು ಬಹಳ ಸುಸ್ತಾದು, ಓದಕ್ ಆಗ್ತದ, ಸ್ಕೂಲಿಗೆ ಓದಕ್ ಬಹಳ ಸುಸ್ತಾಗೋದು. ಮನೆಯಲ್ಲಿ ಮಲ್ಲಿಕೆ ಅಂದ್ರೆ ನೈಟು ನಮ್ಗೆ ಯಾಕಿದ್ರು ಕತ್ಲಾಗುತ್ತಂತ ಹೆದರಿಕೆ ಆಗೋದು. ನೈಟ್ ಒಂದು 12-1 ಗಂಟೆ ಆಯ್ತು ಕೆಮ್ಮು. ಅಂದ್ರೆ ಯಾಕಾಗತ್ತೆ ಅಂದ್ರೆ ಭಯ, ಭಯ. ಎದಕ್ ಭಯ? ಕೆಮ್ಮು ಆಗದಲ್ಲ, ನಮ್ಗೆ ಮಕ್ಕಳು ನೋಡಕ್ಕೆ ಒಂಥರ ಭಯ ಆಗದ ಅವಳಿಗೆ. ಓ, ಕತ್ಲಾಯ್ತಂದ್ರೆ ಅಷ್ಟು ಕೆಮ್ತಾ ಇದ್ರು. ನೈಟ್ 12 ಗಂಟೆ 1 ಗಂಟೆ ನೈಟ್ ಡೈಲಿ ಪ್ರತಿದಿನ ಕೆಮ್ತಾ ಇದ್ರು. ಹಂಗಾಗಿ ಕತ್ಲೆ ಯಾಕಾಕತ್ತಂತ ನಮ್ಗೆ ಭಯ ಆಗದಿನ ನಮ್ಮ ಮನೆಯವ್ರಿಗೆ ನಮ್ಗೆ. ಹಂಗ ನೀವು ಬಂದು ಆಶೀರ್ವಾದ ಕೊಟ್ಟು ಬಂದು ಅವತ್ತಿದ್ದು ಇವತ್ತವರೆಗೂ ಚೆನ್ನಾಗಿ ಇದ್ದಾಳೆ. ಒಂದ್ ದಿವಸ ಏನೂ ಆಗಿಲ್ಲ, ಮತ್ತೆ ಸುಳ್ಳು ಹೇಳ್ಬಾರ್ದು. ಇವಾಗ ಚೆನ್ನಾಗಿದಾರೆ. ವಿದ್ಯಾಭ್ಯಾಸ ನಂಗೆ ಚೆನ್ನಾಗಿ ಊದಿದ್ನಲ್ಲ ಅವ್ರಿಗೆ? ಓದಿದ್ರಿ, ಅವ್ರಿಗೆ ಊದಿದೆ. ಒಂದು ಕುಡಿಯೋದಕ್ಕೆ ಒಂದು ಮತ್ತೆ ತೀರ್ಥವನ್ನು ಕೊಟ್ಟೆ. ನೋಡಿ, ತೀರ್ಥವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ತೀರ್ಥ ಕುಡಿದಿದ್ರೆ, ತೀರ್ಥದಲ್ಲಿ ಯಾಕಂದ್ರೆ ಇದು ನಂದು ಅಂತ ಏನೂ ಇಲ್ಲ, ಎಲ್ಲ ರಾಘವೇಂದ್ರ ಸ್ವಾಮಿ ಅವ್ರದ್ದು. ಇಲ್ಲಿ ನಾನು ಏನು ಪವಾಡ ಪುರುಷ ಅಲ್ಲ, ಇಲ್ಲಿ ನಂದು ಯಾವ ಪವಾಡನೂ ಇಲ್ಲ. ಇದೆಲ್ಲಾ ಪವಾಡಗಳನ್ನು ಮಾಡ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿ ಅವರು. ಇಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕು, ಇಲ್ಲಿ ನನ್ನಿಂದ ಏನು ಇಲ್ಲ. ಇಲ್ಲಿ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರ ಹೆಸರನ್ನು ಹೇಳಿಕೊಂಡು ಯಾರು ಒಂದ್ ಹೆಜ್ಜೆ ಮುಂದೆ ಹಾಕ್ತಾರೋ ಅವ್ರ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ. ಇನ್ನು 3 ವರ್ಷ ಅಷ್ಟೇ. ನಾನು ಹೇಳ್ತಾ ಇರೋದು ನೆನಪಿಟ್ಕೊಂಡ್ಬಿಡಿ, 3 ವರ್ಷದಲ್ಲಿ 2ನೇ ತಿರುಪತಿ ಆಗತ್ತೆ ಮಂತ್ರಾಲಯ. ಅಷ್ಟು ಜನ 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 ಸಾಗರ ಆಗ್ಬಿಡ್ತಾರೆ. ಅಲ್ಲಿ ಹೊರಗಡೆ ಆರ್ಚ್ ಇದೆ ನೋಡಿ, ಅಲ್ಲಿವರೆಗೂ ಕ್ರೌಡ್ ಆಗುತ್ತೆ. ಅಲ್ಲಿವರೆಗೂ ಇವಾಗ ದರ್ಶನ ಮಾಡಕ್ಕಾಗಲ್ಲ ನಮ್ಮ ಮನೆಯವರು ಇದ್ರು. ಅದೇ ಹೇಳ್ತಾ ಇರೋದು ನೋಡಿ. ಈಗ 2 ವರ್ಷದ ಹಿಂದ್ಗಡೆ ಹೆಂಗಿತ್ತು ಅಷ್ಟು ಕಮ್ಮಿ ಇತ್ತು ಜನಗಳು. ಆದ್ರೆ ಇವತ್ತು ಕಾಲಿಡಕ ನೋಡಿ ಸ್ಟೇರ್ಕಸ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಯಾಕಂದ್ರೆ ಅಷ್ಟು ಕಂಟ್ರೋಲ್ ಮಾಡಕ್ ಆಗಲ್ಲ ಅಷ್ಟು ಜನ. ಇನ್ನು 3 ವರ್ಷ ನಾ ಹೇಳ್ತಾ ಇರೋದು, ಬರ್ದು ಇಟ್ಕೊಂಡ್ಬಿಡಿ. 3 ವರ್ಷದಲ್ಲಿ ನಮ್ಮ ಮಂತ್ರಾಲಯ 2ನೇ ತಿರುಪತಿ ಆಗತ್ತೆ. ಅಷ್ಟು ಜನ ಅಷ್ಟು ಜನ ಅಷ್ಟು ಜನ ಅಷ್ಟು ಜನ ಬರ್ತಾ ಇರ್ತಾರೆ ಜನಗಳು. ಎಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಗುರು ರಾಘವೇಂದ್ರ ಸ್ವಾಮಿಯವರು ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ. ನಾನು ಕೇಳ್ಕೊಳ್ಳೋದು ಒಂದೇ, ಎಲ್ಲರಿಗೂ ಪವಾಡ ಆಗ್ತಾ ಇದೆ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು 5563 ಕಿಲೋಮೀಟರ್ ಯಾಕೆ ನಡೀತಾ ಇದ್ದೀನಿ ಅಂದ್ರ ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಲೋಕ ಕಲ್ಯಾಣ. ಅದೇ ಮುಖಾಂತರದಲ್ಲಿ ಗುಲ್ಬರ್ಗದಲ್ಲಿ ಒಂದು ಮಠ ಕೂಡ ಕಟ್ತಾ ಇದ್ದೀನಿ. 10 ಎಕರೆ 5 ಎಕರೆ ಅಂತ ಹೇಳಿದ್ವಿ, ಇವಾಗ 10 ಎಕರೆವರೆಗೂ ಪ್ರೊಸೆಸಿಂಗ್ ಆಗ್ತಾ ಇದೆ. ಖಂಡಿತ ಇನ್ನು ಎಲ್ಲರಿಗೂ ಒಳ್ಳೇದಾಗ್ಲಿ. ಅಲ್ಲಿ ಕಲ್ಯಾಣ ಮಂಟಪ ಕೂಡ ಕಟ್ತಾ ಇದ್ದೀನಿ. ಆ ಕಲ್ಯಾಣ ಮಂಟಪ ಯಾಕೆ ಅಂದ್ರೆ ಎಲ್ಲರ ಮದುವೆನೂ ಫ್ರೀ ಆಗ್ಬೇಕಲ್ಲಿ. ಇದು ನನ್ನ ಒಂದು ಆಸೆ. ಏನು ಆಸೆ ಅಂದ್ರೆ ನನ್ನ ತಂಗಿ ಮದುವೆ ಆಗ್ಲಿ, ಅಥವಾ ನನ್ನ ತಮ್ಮನ ಮದುವೆ ಆಗ್ಲಿ, ಅಥವಾ ಈ ಬಡ ಕುಟುಂಬ ನಾವೆಲ್ಲರೂ ಬಡವರೇ ಇಲ್ಲಿ, ನಾವೆಲ್ಲರೂ ಭಿಕ್ಷೆ ಬೇಡುವವರೇ ಇಲ್ಲಿ. ಇವತ್ತು ಅವ್ರು ಇನ್ನೊಬ್ರು ಬೇಡ್ತಾರೆ, ನಾವ್ ಇನ್ನೊಬ್ರ ಹತ್ರ ಬೇಡ್ತೀವಿ, ಇದು ಭಿಕ್ಷೆನೇ ಆಯ್ತಲ್ವಾ? ಇಲ್ಲಿ ಶ್ರೀಮಂತ ಅನ್ನೋರು ಯಾರಿದ್ದಾರೆ?
ಹೌದು. ಅದಕ್ಕೆ ಎಲ್ರಿಗೂ ಸರಿ ಸಮಾನವಾಗಿ ಒಂದು ಚೌಟ್ರಿ ಕಲ್ಯಾಣ ಮಂಟಪ ಕಟ್ಟಿ ಅಲ್ಲಿ ಮದುವೆ ಯಾರಿಗೆ ಮದುವೆ ಆಗಿರ್ಲೋ ಅಲ್ಲಿ ಬಂದು ಮದುವೆ ಆಗ್ಲಿ ಅನ್ನುವುದು ಒಂದು ನನ್ನ ಆಸೆ. ಅದು ರಾಮನ ಮಠವನ್ನು ರಾಮನ ಸ್ಥಾಪನೆ ಮಾಡ್ತೀನಿ, ದೊಡ್ಡ ಅತ್ತಿಯಾಗಿ ಒಂದು ತರ ನೋಡುವುದಕ್ಕೆ ತುಂಬಾ ಆನಂದವಾಗಿರ್ಬೇಕು, ಅಷ್ಟು ಅದ್ಭುತವಾಗಿರುತ್ತೆ ರಾಮನ ಮಠ ಮತ್ತೆ ಆಂಜನೇಯವ್ರದ್ದು. ನೀವೆಲ್ಲರೂ ಬರಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು ನನಗೆ. ಆ ಮಠಕ್ಕೆ ಇನ್ನು ಮುಂದೆ ನಾನು ಎಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ, ಗುಲ್ಬರ್ಗದಲ್ಲಿ ಆಗತ್ತೆ, ಅತಿ ಶೀಘ್ರ ಅದು ಎಲ್ಲಿ ಆಗತ್ತೆ, ಯಾವ ಜಾಗದಲ್ಲಿ ಆಗತ್ತೆ ಅಂತಂದು ಅನೌನ್ಸ್ ಮಾಡಿ ಹೇಳ್ತೀನಿ ಅಂತ. ಎಲ್ರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನಿದು ಅದೇ ಇದ್ರ ಬರ್ದಿರೋದಲ್ವಾ? ನಿನ್ನೆ ಆಯ್ತು ನೋಡಿ, ಇವ್ರ ಶ್ರೀಮತಿ ಅಲ್ಲ, ಇವ್ರು ಶ್ರೀಮತಿ ಅವರು ಎಕ್ಸಾಮ್ ಬರೀತಾರೆ ಅಂತ ಹೇಳಿದ್ರೆ ಇವತ್ತು ಬರೆದು ಬಂದಿದ್ದಾರೆ. ಖಂಡಿತ ಇವ್ರಿಗೆ ಜಾಬ್ ಸಿಕ್ಕ ಮೇಲೆ ನನಗೆ ಸ್ವೀಟ್ ತಂದು ಕೊಡ್ಬೇಕು. ಆಯ್ತಾ? ಆಯ್ತು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳ್ಳೇದಾಗ್ಲಿ.